ಅವಳೇ ನನಗೆ ಇಷ್ಟಪಟ್ಟು ಮಾವ ಮಗಳು ಸರ್, ಸ್ವಂತ ನಮ್ಮ ಅಮ್ಮನ ತಮ್ಮನ ಮಗಳು. ಅವಳೇ ನನ್ನ ಇಷ್ಟಪಟ್ಟು ಇದು ಮಾಡ್ತಾಳೆ, ಮದುವೆ ಆಗ್ತೀನಿ ಅಂತ. ನಮ್ಮ ಅಮ್ಮವ್ರು ಬೇರೆ ಕಡೆ ನೋಡೋಣ, ನಮ್ಮ ಈ ಕಡೆ ಅಂತ ಹೊರಗಡೆ ನೋಡೋಣ ಅಂತ ಹೇಳ್ತಿರ್ತಾರೆ. ಸೋದರ ಸಂಬಂಧ ಸಾಕು, ಬೇಡ ಇನ್ನು ಈ ಕಡೆ ಅಂತ ಹೇಳ್ತಿರ್ತಾರೆ. ಅವಳೇ ನೀವು ಕಟ್ಟಿದ್ರೆ ತಾಲಿ ಇಲ್ಲಾಂದ್ರೆ ನನಗೆ ಹೂಳಾಗ್ಬಿಡುತ್ತೆ, ಈಗ ಬರ್ತೀರಾ, ಈಗ ಮನೇಲಿ ಕೇಳ್ತೀರಾ ಇಲ್ವ ಅಂತ ಎಲ್ಲ ಹೇಳ್ತಾಳೆ. ಅವಾಗ ಅವಳೇ ಇಷ್ಟಪಟ್ಟು ಮದುವೆ ಆಗು ಅಂತಲೇ ಬಲವಂತವಾಗಿ ಮದುವೆ ಆಯಿತು. ನಾನು ಅವಾಗ ಇಷ್ಟಪಟ್ಟು ಸರಿ ಇಷ್ಟೆಲ್ಲ ಹೇಳಿದ್ಮೇಲೆ ಯಾಕೆ ಚೆನ್ನಾಗಿ ಹೇಳೋಣ ಅಂತ ಮದುವೆ ಆಯ್ತು ಸರ್. ಮದುವೆ ಆದಮೇಲೆ ಇವಳು 2026ವರೆಗೂ ಈಗ ಇವತ್ತಿನಿಂದ ಒಂದು 15 ದಿನ ಬ್ಯಾಕ್ ಅಲ್ಲಿವರೆಗೂ ಚೆನ್ನಾಗೇ ಇರ್ತಾಳೆ ಸರ್ ನನ್ನ ಜೊತೆ. ಯಾವುದೇ ರೀತಿ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ರೀತಿಯೂ ಎಲ್ಲನೂ ಹಂಚ್ಕೊಂಡು ಎಲ್ಲನೂ ಚೆನ್ನಾಗೇ ಇರ್ತಾಳೆ. ಆದರೆ ಈ ಒಂದು ದಿನ ಈ ಥರ ಬಿಟ್ಟು ಈ ಥರ ಹೋಗಿದ್ದಾಳೆ ಸರ್. ಅದಕ್ಕೂ ಮುಂಚೆ 2 ದಿನ ಅವಳಿಗೆ ಒಂದು ಲೋ ಬಿ ಪಿ ಇತ್ತು. ಇಲ್ಲಿ ಪಡಲಿಪಿ ಹಾಸ್ಪಿಟಲ್ ತೋರಿಸಿದ್ದು, ಸ್ವಲ್ಪ ಲೋ ಬಿ ಪಿ, ಆಮೇಲೆ ಬಿಳಿ ರಕ್ತ ಕಣ ಕಮ್ಮಿ ಇತ್ತು. ಹಂಗಾಗಿ ಇಲ್ಲೆಲ್ಲ ಯಾಕೆ ಅಂದ್ಬಿಟ್ಟು ನಾವು ಹಾಸನಕ್ಕೆ ಅಂತ ಕರ್ಕೊಂಡು ಹೋಗೋಣ ಅಂತ ಹೇಳ್ತೀವಿ. ಹಾಸನಕ್ಕೂ ಕರ್ಕೊಂಡು ತೋರಿಸ್ತೀವಿ. ಆಮೇಲೆ ಒಂದು ದಿನ ಹಿಂಗೆ ಇನ್ನೊಂದು ದಿನ ಬಿಟ್ಟು ಟ್ರೀಟ್ಮೆಂಟ್ ತಗೋಬೇಕು ಅಂದಿರ್ತಾರೆ. ಆಯಿತು, ಅವತ್ತು ನಾನು ಹೋಗೋಕ್ಕಾಗಲ್ಲ, ಕೆಲಸ ಇರುತ್ತೆ, ನೀನು ಹೋಗಿ ಬಾ ಅಂತ ಹೇಳ್ತೀನಿ ಸರ್. ಅವಳು ಇಲ್ಲಿಗೆ ಬರ್ತಾಳೆ, ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ಎಲ್ಲ ತಗೊತಾಳೆ. ಟ್ರೀಟ್ಮೆಂಟ್ ತಗೊಂಡು ಅವತ್ತು ಬರೋದು ಲೇಟ್ ಆಗುತ್ತೆ ಅಂತ ಉಳ್ಕೊತಾಳೆ. ಫ್ರೆಂಡ್ ಮೇಲೆ ಉಳ್ಕೊತೀನಿ ಅಂತ ಯಾರೋ ಒಂದು ಹುಡುಗಿ ಹೆಸರು ಹೇಳ್ತಾಳೆ. ಅವಳ ಹೆಸರು ಫ್ರೆಂಡ್ ಉಪಯೋಗಿಸ್ತಾಳೆ, ಬೇರೆ ಹುಡುಗಿ ಮೇಲೆ ಇರ್ತಾಳೆ, ಇಲ್ಲ ಯಾರ ಮೇಲೆ ಇರ್ತಾಳೆ ಗೊತ್ತಿಲ್ಲ ಅದು. ಅವಳು ಆ ಮನುಜ ಅಂತ ಅವಳು ಥರನೇ ಇವಳು ಮಾತಾಡ್ತಾಳೆ ಫ್ರೆಂಡು. ಹಿಂಗೆ ನಮ್ಮಲ್ಲಿದ್ದಾರೆ ಅಣ್ಣ, ಬೆಳಗ್ಗೆ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ತೀವಿ, ಬೆಳಗ್ಗೆ ಕಡೂರು ದೇವಸ್ಥಾನಕ್ಕೆ ಹೋಗಿ ಪಾಪಗೆ ಹುಷಾರಿಲ್ಲ ಕರ್ಕೊಂಡು ಹೋಗ್ತೀವಿ ಅಂತ ಆ ಥರನೂ ಹೇಳ್ತಾಳೆ. ನಾನು ಅದು ನಂಬಿಬಿಟ್ಟೆ ಸರ್, ಹಿಂಗೆ ಉಳ್ಕೊಂಡಿದ್ದಾಳೆ ಅಂತ. ಅದಾದಮೇಲೆ ಒಂದು ದಿನ ಕಡೂರಿಗೆ ಹೋಗಿ ಬಂದು ಲೇಟ್ ಆಯಿತು ಬರೋದು. ಬೆಳಗ್ಗೆ ಬರ್ತೀನಿ ಅಂತ ಬೆಳಗ್ಗೆನೂ ಬರೋಲ್ಲ. ಮಧ್ಯಾಹ್ನ ಕಾಲ್ ಮಾಡಿದಾಗ ಫೋನ್ ಪಿಕ್ ಮಾಡಲ್ಲ. ಫೋನು ಸಂಜೆ ಮಿಡ್ ನೈಟ್ ನಾವು ಬಂದು ಹಾಸನ ಎಲ್ಲ ಇಡೀ ಸಿಟಿ ಎಲ್ಲ ಹುಡುಕ್ತೀವಿ ಸರ್. ಎಲ್ಲ ಬಿದ್ದೋದ್ಲ, ಈ ಥರ ಲೋ ಬಿ ಪಿ ಇತ್ತು, ತಲೆ ಸುತ್ತ ಬರ್ತದೆ ಅಂತ ಬಿದ್ದೋದ್ಲ ಅಂತ ಹುಡುಕ್ತೀವಿ, ಎಲ್ಲೂ ಸಿಗೋಲ್ಲ. ಕೊನೆಗೆ ಬರೋರಿಗೆ ಕಂಪ್ಲೇಂಟ್ ಕೊಡೋಣ ಅಂತ ಹೋಗ್ತಿರ್ಬೇಕಾದ್ರೆ ಅದು ಒಂದು ಮೆಸೇಜ್ ಬರುತ್ತೆ, ಈ ಥರ ಹಿಂಗಾಗಿದೆ, ಏನು ನಿನ್ನ ಕಂಡ್ರೆ ಇಷ್ಟೇ ಇಲ್ಲ, ನನಗೆ ಡೈವರ್ಸ್ ಬೇಕಷ್ಟೇ. ಏನಾಯಿತು, ನನ್ನಿಂದ ಏನು ತಪ್ಪಾಯಿತು ಎಲ್ಲ ಕೇಳ್ತೀನಿ ಸರ್. ಮಗು ನೋಡ್ಕೊಂಬ ನಿನ್ನೆವರೆಗೂ ಅವತ್ತವರೆಗೂ ಚೆನ್ನಾಗಿದ್ದಲ್ಲ, ಏನಾಯಿತು ನಿನಗೆ ಅಂತ ಕೇಳ್ತೀನಿ ಸರ್. ಆದರೂ ಅವಳು ಬಾಯ್ ಬಿಡೋಲ್ಲ, ಬರೀ ಡೈವರ್ಸ್ ಬೇಕಷ್ಟೇ ಅಂತ ಹೇಳ್ತಿರ್ತಾಳೆ. ಆಮೇಲೆ ಅದಾದಮೇಲೆ ನಾವೆಲ್ಲ ಸ್ಟೇಷನ್ ಎಲ್ಲ ಮುಗಿಸಿ ಕರ್ಕೊಂಡು ಕೊನೆಗೆ ಇದು ಮಾಡ್ತೀವಿ. ಎಲ್ಲಿ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಹಾಕ್ತಾರೆ. ಮಹಿಳಾ ಸಾಂತ್ವನ ಕೇಂದ್ರದಿಂದಲೂ ನಮ್ಮ ಬಿಡ್ಸೋಕ್ಕೆ ಇಷ್ಟೆಲ್ಲ ಆದಮೇಲೆ ಇವಳನ್ನ ಯಾಕೆ ಬಿಡಿಸ್ಬೇಕು ಅಂತ ಬಿಟ್ಟಿರ್ತೀನಿ. ಆದರೂ ಅವ್ರು ಮಹಿಳಾ ಸ್ಟೇಷನ್ನಿಂದಲೂ ಮಹಿಳಾ ಸಾಂತ್ವನ ಕೇಂದ್ರ ಕರ್ಕೊಂಡೋಗಿ ಅವತ್ತು ನಾನು ತಪ್ಕೊಂಡೆಲ್ಲ ಹತ್ತಿರ್ತಾಳೆ. ತಪ್ಪಾಯಿತು, ನಿಮ್ಮ ಕಾಲಿಗೆಲ್ಲ ಬಿದ್ದು ಕ್ಷಮಾಪಣೆ ಕೇಳ್ತಾಳೆ ಸರ್, ತಪ್ಪಾಯಿತು ಅಂತ. ಆಯಿತು, ಇನ್ನಾದರೂ ಸುಮ್ಮನಿರೋ ಹಂಗೆ ಹಿಂಗೆ ಅಂತೀನಿ. ಆದರೂ ಈ ಥರ ಬ್ಲ್ಯಾಕ್ ಮೇಲು ಮಾಡ್ತಾನೆ, ವೀಡಿಯೋಸ್ ಇದೆ, ಅದೆಲ್ಲನೂ ನನ್ನ ಹತ್ರ ಹೇಳ್ಕೊತಾಳೆ ಸರ್. ಆಮೇಲೆ ಸರಿ ಅಂದ್ಕೊಂಡು ಬಿಡೋ, ಅದನ್ನೇನು ನೋಡ್ಕೊಳ್ಳೋಣ, ಅವನು ವೀಡಿಯೋಸ್ ಎಲ್ಲ ಬಿಟ್ಟರೆ ಅವನ ಮೇಲೆ ಕಂಪ್ಲೇಂಟ್ ಆಗುತ್ತೆ ಅಂತ ಹೇಳ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಈ ಥರ ಫ್ರೆಂಡ್ ಆಗಿ ಈ ಥರ ಕಂಟಿನ್ಯೂ ಆಯಿತು, ಈ ಥರ ಮುಂದುವರೆದ್ಬಿಟ್ಟು ಅಂತ ಎಲ್ಲ ಹೇಳ್ತಾಳೆ. ಆಯಿತು, ಅದೆಲ್ಲ ಫಸ್ಟು ಫೋನಲ್ಲೂ ಹೇಳಿರ್ತಾರೆ, ಮಹಿಳಾ ಸಾಂತ್ವನ ಕೇಂದ್ರದಿದ್ದಾಗ ಹೇಳ್ತಾರೆ, ಅವೆಲ್ಲ ಸಮಾಧಾನ ಪಡಿಸಿ ಆಯಿತು ಬಿಡು. ಬೇರೆ ಯಾರು ಗಂಡಾಯಿದ್ರು ಈ ಥರ ನನ್ನ ಹತ್ರ ಡಿಸಿಷನ್ ತಾತೈತಿಲ್ಲ, ಕರ್ಕೊಂಬರ್ಬೇಕು ಅಂತ ಡಿಸಿಷನ್ ತಾತೈತಿಲ್ಲ, ಕೊಚ್ಚಾಕಿ ಬರೋರು ಸರ್. ನಾನು ಆಗೋತ್ತಿಗೆ ಮಗುನ ಮುಖ ನೋಡ್ಕೊಂಡು ಮಗುಗೊಂದು ಭವಿಷ್ಯ ರೂಪಿಸ್ಬೇಕು. ನಾನು ಅವಳ ಜೊತೆ ಇರ್ದೋರೋ ಪರವಾಗಿಲ್ಲ, ಅವನೊಬ್ಬನ ನೋಡ್ಕೊಂಡಿರಲಿ, ನಾನು ಸಪ್ರೇಟಾಗಿ ಇರೋದಲ್ಲಿ ಹಂಗೆ ಮಾಡೋಣ ಅಂತ ಅವನಿಗೆ ಎಷ್ಟು ಬೇಕು ದುಡ್ಡು ಆರಾಮಾಗಿ ಕ್ಷಮಿಸ್ಬಿಟ್ಟೆ ಸರ್. ಚೆನ್ನಾಗಿರೋ ಈ ಥರ ಇದು ಮಾಡ್ಕೆ ಅಂತ. ಆದರೂ ನನ್ನನ್ನು ವೀಕ್ನೆಸ್ ಇದು ಮಾಡ್ಕೊಬಿಟ್ಲು, ಮತ್ತೂ ಬಂಡವಾಳ ಇದು ಮಾಡ್ಕೊಬಿಟ್ಲು. ನಾನು ಮುಗ್ದಾನೇ ಆ ದೇವರು ಕೂಡ ಈ ಥರ ಇದು ಮಾಡಲ್ಲ ಸರ್. ಈ ಥರ ಒಬ್ಬ ಮನುಷ್ಯಗೆ ದೇವರು ಕೂಡ ಈ ಥರ ಮೋಸ ಮಾಡೋದು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.